ನಮಸ್ಕಾರ ರೀ ಭಕ್ತ ಬಂಧುಗಳೇ. ಇವತ್ತು ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗೀತಕ್ಕ ಅಮೆರಿಕಕ್ಕೆ ಬಂದೇನ್ರಿ. ಇವತ್ತು ನನ್ನ ಮಗ ಮತ್ತು ಸೊಸಿದ ಮೊದಲೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಐತ್ರಿ. ಇದು ಒಂದು ಹೊಸ ದೇಶ, ಹೊಸ ವಾತಾವರಣ. ಅದರ ತಕ್ಕಂಗ ನಾವು ಉಡುಪುಗಳನ್ನು ಧರಿಸ್ಬೇಕಾಗ್ತೈತ್ರಿ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ನನ್ನ ಮೇಲೆ ಇರಲಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನ್ರಿ. ನಮ್ಮ ಪ್ರೀತಿಯ ಮಗ ಮತ್ತು ಸೊಸೆ ತಮ್ಮ ಮೊದಲನೇ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮವನ್ನು ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಿದ ಈ ಕ್ಷಣ ಬಹಳ ಮನಸ್ಸಿಗೆ ಸಂತೋಷ ಮತ್ತು ಆನಂದ ನೀಡುವಂಥ ಭಾವುಕ ಕ್ಷಣ ಆಗಿತ್ತು ಅಂತ ಹೇಳ್ಬೋದ್ರಿ. ಅವರ ಮುಖದಲ್ಲಿನ ಸಂತೋಷ, ಪ್ರೀತಿ ಮತ್ತು ಗೌರವ ನೋಡಿ ನಮ್ಮ ಮನಸ್ಸು ತುಂಬಿ ಬಂದು ಸದ್ಗುರು ಸಿದ್ಧಾರೂಢರು ಅವರ ವಿವಾಹ ಜೀವನವನ್ನು ಸದಾ ಸಂತೋಷ, ಪ್ರೀತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಅಂತ ಬೇಡಿಕೊಂಡಿವ್ರಿ. ಸಂಜೆ ಮುಂದ ನಾವು ವಾಷಿಂಗ್ಟನ್ ಸ್ಟೇಟ್ ಸಿಯಾಟಲ್ ನಗರದಲ್ಲಿರುವ ನಾಯ್ ಥಾಯ್ ಅನ್ನುವಂಥ ರೆಸ್ಟೋರೆಂಟ್ಗೆ ಹೋಗ್ಲಿಕ್ಕತ್ತೇವ್ರಿ. ಹೋಗು ಮುಂದ ರಸ್ತೆ ಎರಡೂ ಬದಿ ದೊಡ್ಡ ದೊಡ್ಡ ಬಿಲ್ಡಿಂಗು, ಕ್ಲೀನ್ ರಸ್ತೆ ಮತ್ತು ಹಸಿರಿನಿಂದ ಕೂಡಿದ ಪರಿಸರ ಬಹಳ ಚಂದ ಕಾಣಿಸ್ಲಿಕ್ಕತ್ತಿತ್ರಿ. ಸಿಯಾಟಲ್ ನಗರದ ಸೌಂದರ್ಯ ನೋಡಿ ಮನಸ್ಸಿಗೆ ಆನಂದ ಆಯ್ತರಿ. ಮುಂದು ರಸ್ತೆ ಮೇಲೆ ಹೋಗು ಮುಂದು ಪ್ರತಿ ಸೀನು ಒಂದು ಸಿನಿಮಾ ಸೀನ್ ಥರ ಕಾಣಿಸ್ಲಿಕ್ಕತ್ತಿತ್ರಿ. ಕುಟುಂಬದ ಜೊತೆ ಮಾಡಿದಂಥ ಈ ಪ್ರಯಾಣ ನಮ್ಮ ಜೀವನದಲ್ಲಿ ಉಳಿಯುವಂಥ ಸುಂದರ ನೆನಪುಗಳಲ್ಲಿ ಒಂದು ಸುಂದರ ಕ್ಷಣ ಅಂತ ಹೇಳಬಹುದ್ರಿ. ರಾತ್ರಿ ಲೈಟ್ ಒಳಗ ಈ ಬಿಲ್ಡಿಂಗ್ಗಳು ಇನ್ನೂ ಹೆಚ್ಚು ಮಿನುಗ್ತಾವ್ರಿ. ಪ್ರಯಾಣದಲ್ಲಿ ಸೂರ್ಯಾಸ್ತದ ದೃಶ್ಯವನ್ನು ಸವಿಯುತ್ತಾ ಸಿಯಾಟಲ್ ಎಂಬ ಊರಿಗೆ ಬಂದ್ವಿರಿ. ಈ ಊರು ಟೆಕ್ನಾಲಜಿ ಮತ್ತು ಹಸಿರು ಪ್ರಕೃತಿಯನ್ನು ಒಳಗೊಂಡಂತಹ ಮನಮೋಹಕ ಆಕರ್ಷಣೀಯ ಸ್ಥಳ. ನಾವು ಈಗ ನಾಯ್ ಥಾಯ್ ಎನ್ನುವಂಥ ಥಾಯ್ ರೆಸ್ಟೋರೆಂಟಿಗೆ ಬಂದೇವ್ರಿ. ಈ ರೆಸ್ಟೋರೆಂಟ್ ಒಳಗ ಅಲಂಕಾರ ಬಹಳ ಸುಂದರವಾಗಿದ್ದು, ಮೃದುವಾದ ಲೈಟಿಂಗ್, ಶಾಂತವಾದ ವಾತಾವರಣ, ಕಲಾತ್ಮಕ ಡೆಕೋರೇಷನ್ ಎಲ್ಲಾನು ತುಂಬಾ ಆಕರ್ಷಣೀಯವಾಗಿತ್ತು. ಅಲ್ಲಿ ಕೂತ್ ಕೂಡಲೇ ಮನಸ್ಸಿಗೆ ಒಂದು ವಿಶೇಷವಾದ ಶಾಂತಿ ಮತ್ತು ಖುಷಿ ಅನ್ನಿಸ್ತ್ರಿ. ಅದರಲ್ಲೂ ಒಂದು ವಿಶೇಷ ಏನಂದ್ರ ಅಲ್ಲಿ ಮೆನು ಕಾರ್ಡ್ ಬದಲು ಒಂದು ಟ್ಯಾಬ್ ಕೊಟ್ರಿ. ಆ ಟ್ಯಾಬ್ ಒಳಗ ಎಲ್ಲಾ ತಿಂಡಿಗಳ ಫೋಟೋ ಚಲೋ ಕಾಣಿಸ್ಲಿಕ್ಕತ್ತಿದ್ದು ರೀ. ಯಾವ ಆಹಾರ ಹೆಂಗಿರ್ತೈತಿ ಅದನ್ನು ನೋಡಿ ಆಯ್ಕೆ ಮಾಡೋದು ಒಂದು ಹೊಸ ಅನುಭವ ಆಗಿತ್ರಿ. ತಂತ್ರಜ್ಞಾನವನ್ನ ಎಷ್ಟು ಸುಂದರವಾಗಿ ಬಳಸಿಕೊಂಡಿದ್ದಾರೆ ನೋಡ್ರಿ ಅಂತ ನಾವು ಆಶ್ಚರ್ಯಪಟ್ವಿರಿ. ಅಲ್ಲಿ ನಾವು ವಿಶೇಷವಾದಂಥ ಥಾಯ್ ಫುಡ್ ಆರ್ಡರ್ ಮಾಡಿದ್ವಿ. ಆಹಾರದ ರುಚಿ ಬಹಳ ವಿಭಿನ್ನವಾಗಿತ್ರಿ ಮತ್ತು ಸುವಾಸನೆಯಿಂದ ಕೂಡಿತ್ತು. ಜೀವನದಲ್ಲಿ ಇಂಥ ಕ್ಷಣಗಳು ಹಣಕ್ಕಿಂತ ಅಮೂಲ್ಯ ಅಂತ ಅನ್ಬೋದ್ರಿ. ಈ ಬ್ಲಾಗ್ನ ಕೊನೆಯಲ್ಲಿ ನಮ್ಮ ಮಗ ಮತ್ತು ಸೊಸೆಯವರ ಮದುವೆಯ ಕೆಲವು ಸುಂದರ ಫೋಟೋಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನ್ರಿ. ಅವರ ಜೋಡಿ ಸದಾ ಹಿಂಗೆ ಸಂತೋಷವಾಗಿರಲಿ, ಪ್ರೀತಿಯಿಂದ ಜೀವನ ಸಾಗಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಮದುವೆ ಎಂದರೆ ಕೇವಲ ಇಬ್ಬರ ಸಂಬಂಧವಲ್ಲ, ಎರಡು ಕುಟುಂಬಗಳ ಹೃದಯಗಳನ್ನು ಜೋಡಿಸುವ ಒಂದು ಪವಿತ್ರ ಬಂಧನ. ನಿಮ್ಮ ಆಶೀರ್ವಾದ ಮತ್ತು ಪ್ರೀತಿಯು ಸದಾ ನಮ್ಮ ಕುಟುಂಬದ ಮೇಲೆ ಹೀಗೇ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ಈ ಬ್ಲಾಗ್ ನಿಮಗೆ ಚಲೋ ಅನಿಸಿದ್ರ ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಧನ್ಯವಾದ.